ಸರ್, ವೆಲ್ಕಮ್. ಹಲೋ, ಥ್ಯಾಂಕ್ ಯು ಸೋ ಮಚ್. ಸರ್, ನಂಬಕ್ಕಾಗ್ತಾ ಇಲ್ಲ ಸರ್. ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಸರ್. ಚೇತಕ್ಕಲ್ಲಿ ಬಂದಿದ್ದು ಒಪ್ಕೊಂಡೆ ಸರ್. ಪೆನ್ ಹಿಡಿದು ಕವನಗಳನ್ನು ಬರಿತಾ, ಹಾಡುಗಳನ್ನು ಬರಿತಾ, ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂಥ ರಮೇಶ್ ಸರು ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲಡ್ಡು. ವಾಟ್ ಈಸ್ ದಿಸ್ ಸರ್? ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ, ಅದರಲ್ಲಿ ಪ್ಯಾನ್ ಸ್ಟಿಕ್ಕು, ಪ್ಯಾನ್ ಕೇಕು, ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ. ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ. ಅಂದರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟ್ರು, ಅಥವಾ ರೇಸರ್ ಕಟ್ಟಾರ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ಗೆ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲ ಬಾಟಲ್ನು ಸೇರಿಸಿ ಪ್ರೇಮ್ ನನ್ನ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರ್ಬೋದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವಯಲೆಂಟ್ ಸಾಗ ಕೇಡಿ ಇದೆಯಲ್ಲ. ಇನ್ಫ್ಯಾಕ್ಟ್ ನೋ ವಾಟ್, ಪ್ರೇಮ್ ಇಲ್ಲಿ ಪ್ರೇಮ್ ಸರ್ ಇವರನ್ನ ಈ ಹಠ ನಾನೇ ಈ ರೋಲ್ ಮಾಡಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, ಕೇಡಿ ಅಂತ ಹೆಸರು. ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್ರು, ಕೇಡಿ ಅಂತ ಕರಿತೀವಲ್ಲ, ಆ ಥರ ಅಂತ ನಾನು ಅಂದ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದರೆ 5 ಜನ ಸ್ಟಾರ್ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ನ ಹ್ಯಾಂಡಲ್ ಮಾಡಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತೀನಿ ಸರ್. ಕೆಲವು ಸೀನಲ್ಲಿ ನೋಡಿದಿರಲ್ಲ, ಇವರು ವಿಲ್ಲನ್ಸ್ನ ರಬ್ಬರ್ ಬಾಲ್ ಥರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವಯಲೆನ್ಸ್ ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ ಸರ್. ಆದರೆ ಎಲ್ಲ ಸೀನಲ್ಲೂ ಖರ್ಚು ಸರ್. ಕರೆಕ್ಟಾ ಸರ್? ಸೊ ಕೇಡಿ ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು KVN ಸರ್. ಯು ಆರ್ ಅ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ಸ್. ಹ್ಯಾಟ್ಸ್ ಆಫ್ ಟು ಯು. ಟೆರ್ರಿಫಿಕ್. ಒಂದೊಂದು ಫ್ರೇಮಲ್ಲಿ ಏನು ಖರ್ಚು ಮಾಡಿದ್ದಾರೆ ಅಂದರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸಲ್ಲಿ ಮಾಡ್ತಾರೆ, ಅದು ಫ್ರೇಮಲ್ಲಿ ಕಾಣಿಸ್ಬೇಕಲ್ಲ. ದಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ, 3ನೇ ಶೆಡ್ಯೂಲ್ಗೆ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ ರೀ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನು. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸು ಒಂದಾದ್ಮೇಲೆ ಒಂದು. ಆಗ ಅರ್ಥ ಆಯ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ. ಏನು ಒಬ್ರಿಗಿಂತ ಒಬ್ರು, ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್. ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್, ರೈಟ್? ದೇ ಹ್ಯಾವ್ ಸಚ್ ಅ ಎನರ್ಜಿ. ಒಂದು ಸ್ಟಾರ್ ಅಂದರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದರ್ಸ್ ಅನ್ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2, 3 ಸೇರಿದಾಗ ಅದು ದ್ವಿನರ್ಜಿ, ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲ್ಯಾಕ್ ಟಿಕೆಟ್ ಮಾರಿದ್ರು ಅಂತ, ಆ ಟಿಕೆಟ್ ತೊಗೊಂಡಿದ್ದು ನಾನು ನೋಡಿದ್ದು ಪಿಕ್ಚರ್ ಅದು. He sold it and I bought the black ticket, sir. Sir, we have enjoyed your work from Rocky to Sergeant to KGF to KD. This KD, amazing guy, you know, he's such a warm person, so wonderful working with you. And Shilpa ji, loved all your work all along, from your initial films to your present Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. ಧ್ರುವ ಏನಿಷ್ಟ ಧ್ರುವನಲ್ಲಿ ಅಂದರೆ, ಅಫ್ಕೋರ್ಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆ್ಯಕ್ಷನ್ ಏನು ಮಾಡೋದು ನಾವು ಒಪ್ಪಬೇಕು ಅನಿಸುತ್ತೆ ಬಿಕಾಸ್ ಆಫ್ ಪರ್ಸ್ನಾಲಿಟಿ. ನಾನು ಅವರು ತುಂಬ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂಥ ಸೀರಿಯಸ್ ಸೀನ್ ಅಂದರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮ್ಯಾಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಯಾರಿಗೋ ಕಾಲು ಹೇಳ್ಕೊಂಡಿರ್ತಾರೆ. ಆ್ಯಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಆ್ಯಂಡ್ ಬಿಕಮ್ಸ್ ದಟ್ ಕಾಳಿದಾಸ್. ದಟ್ಸ್ ಅ ಫ್ಯಾಬ್ಯುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಸ್ಡ್ ಅಟ್ ದ್ಯಾಟ್ ಧ್ರುವ. ಮೋರ್ ಪಾರ್ಟ್ ಯು. ಸೊ ಹೀಗಾಗಿ KDಗೆ ಬೇರೆ ಒಂದೊಂದು ಶೆಡ್ಯೂಲಲ್ಲಿ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸು. ಅದು ಕೊನೆಗೆ KD ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯಿತು KD ಅಂದರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡೋಕ್ಕೆ K ಅಂದರೆ ಕಾಳಿ, D ಅಂದರೆ ಧರ್ಮ, ನನ್ನ ಕ್ಯಾರೆಕ್ಟ್ರು ಅಂತ ಹೇಳ್ಬಿಟ್ಟಿದ್ದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. Okay, that was KD. Wonderful working with this fabulous team. They are such amazing people, you know. All these technicians. ಅವ್ರ ಹೆಸರೇ ಸುಪ್ರೀತ್. ಎಲ್ಲಪ್ಪ ಅವರು
ಸುಪ್ರೀತ್ ಸರ್. ಹಾಯ್. ಎಸ್. ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ, ನಿಜವಾಗ್ಲು ದಟ್ ಇಸ್ ಸುಪ್ರೀತ್. ವಿ ಲವ್ ಯು ಸುಪ್ರೀತ್, ಥ್ಯಾಂಕ್ ಯು ಫಾರ್ ಇಟ್. ಅಂಡ್ ಟು ದ ಎಂಟೈರ್ ಟೀಮ್. ಆನಂದ್ ಅಡಿಯೋಗ ಫಸ್ಟು ಆ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಬಿ ಅನ್ ಏಸ್ ಅಂತ, ಅದು ಪ್ರೂವ್ ಆಗಿದೆ. ಅರ್ಜುನ್ ಜನ್ಯಾಸ್ ವರ್ಕ್ ಇಸ್ ಅಮೇಸಿಂಗ್. ಅಫ್ಕೋರ್ಸ್ ವಿಲಿಯಂ ಡೇವಿಡ್ DOP ಅವರ ವರ್ಕ್ ನೋಡಿದ್ರಿ. ಆಲ್ ಆಫ್ ದೆಮ್, ಸಿ ಐ ಕೀಪ್ ಟೆಲಿಂಗ್, ಈವನ್ ಇನ್ ದ ಫಿಲ್ಮ್ಸ್ ಐ ಡೈರೆಕ್ಟ್, ನಾವು ಒಂದು ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ. ದೇ ಆರ್ ಅ ಡೈರೆಕ್ಟರ್ ಇನ್ ದರ್ ಓನ್ ರೈಟ್ ಅಂಡ್ ದೇ ಮಸ್ಟ್ ಕಾಂಟ್ರಿಬ್ಯೂಟ್ ಅಂಡ್ ಆಡ್ ವ್ಯಾಲ್ಯೂ ಟು ಫಿಲ್ಮ್, ಅಂಡ್ ದಟ್ಸ್ ವಾಟ್ ದೀಸ್ ಗೈಸ್ ಹವ್ ಡನ್, ಆಲ್ ಆಫ್ ದೆಮ್. ದಿ ಕೊರಿಯೋಗ್ರಾಫರ್, ದಿ ಡೈರೆಕ್ಟರ್ ಆಫ್ ಸ್ಟನ್ಸ್, they have done such amazing work. To the entire technical team, to the direction team, to everybody else, thank you so much. Wonderful being a part of KD. Thanks. ರಮೇಶ್ ಸರ್, ಇಲ್ಲ ಸರ್, ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದ್ವಿ, ಒಂದು ಬೇರೆ ರೂಪದಲ್ಲಿ ನೋಡಿದ್ವಿ. ಇವತ್ತು ನೀವು ಸ್ಟೇಜ್ ಮೇಲೆ ಮಾತಾಡಿದಾಗ್ಲೂ ಕೂಡ ಹೇಳಿ ಸರ್, ನೀವೇನೋ ಹೇಳಕ್ ಬಂದ್ರಿ. ಅಲ್ಲ, ಬೇರೆ ರೂಪ ಅಲ್ಲ ರೀ. ಮೊನ್ನೆ ಟೀಸರ್ ಬಂತಲ್ಲ, ನಾನು ಹೆಂಡತಿಗೆ ತೋರಿಸ್ದೆ, ಒಂದ್ ರೌಂಡ್ ನೋಡಿದ್ಲು, ಓಕೆ ನೀನ್ ಎಲ್ಲಿದ್ಯಾ ಅಂದ್ಲು. ಅದು ನಾನೇಮ್ಮ, ಎಲ್ಲಿ? ಮತ್ತೆ ಇನ್ನೊಂದ್ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು, ಅಷ್ಟು ರಕ್ತದಲ್ಲಿ. ಇವ್ರು ಆ ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್. ಒಂದು ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ, ಬ್ಲಡ್ ಹೋಗಿಲ್ಲ, ಅಷ್ಟು ರಕ್ತ ನನ್ನ ಮೇಲೆ ಹಾಕಿದ್ದೀರಾ. ಥ್ಯಾಂಕ್ ಯು. ಬಟ್ ಸರ್, ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ? ಓಕೆ ಒಂದ್ ಕಡೆ, ಬಟ್ ಹೌ ಡಿಡ್ ಯು ಪ್ರಿಪೇರ್ ಯೋರ್ ಸೆಲ್ಫ್ ಸರ್? ಅದಕ್ಕೆ ಅಷ್ಟು ರಕ್ತ. ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್. ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ, ಎಲ್ಲ ಬರೀ ಹೂ ಕೊಟ್ಟಿದ್ದೆ ಆಯ್ತು. ಸರ್ ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್, ಲಾಂಗ್ ಅವೈಟೆಡ್ ರೋಲ್ ಇದು. ಸೊ ನಾವಂಗಾದ್ರೆ ಈಗ ನೀವು ನಿಮ್ಮ ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ. ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ, KVN ಅವ್ರು ಸಪೋರ್ಟ್ ಮಾಡಿದ್ರೆ, ಇದು ಪಾರ್ಟ್ 2 ಕಾಯ್ತಾ ಇದೀವಿ. ನೋಡ್ತಾ ಇರಿ ಸರ್. ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಪ್ರೇಮ್ ಸರ್ಗೆ. ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಇಲ್ಲೇ ಹೇಳ್ಬಿಡಿ ಸರ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್ ರೀ. ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮಿಗೆ ನಾವು ಶುರು ಮಾಡಿ? ಆಲ್ಮೋಸ್ಟ್ 3-4 years. 3 years to hold your energy behind a single idea, it's not easy. It's not at all easy. See, ಆ್ಯಂಡ್ ಅದನ್ನು ಪ್ರೇಮ್ ಬಂದು ನಗ್ನಗ್ತಾ ಮಾಡ್ತಾರೆ ಸರ್, ಅದೇ ಎನರ್ಜಿಯಲ್ಲಿ ಮಾಡ್ತಾರೆ. ಆ್ಯಂಡ್ 3 ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್. ಅಲ್ಲಿ ಎಷ್ಟೊಂದು ಜನ ಸೆಟ್ಟಲ್ಲಿ ಬೇರೆ ಏನೋ ಕಾರಣಕ್ಕೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್, ಆನ್ ಹಿಸ್ ಪ್ಯಾಷನ್. ಹಾಗಾಗಿ 3 ವರ್ಷ ಅನ್ನೋದು ಇಟ್ಸ್ ವಾಟ್ ಕೈಂಡ್ ಆಫ್ ಸ್ವೆಟ್, ವಾಟ್ ಕೈಂಡ್ ಆಫ್ ಟಾಯ್ಲ್. ಗುಡ್ ಲಕ್ ಟು ಯು.